ಓಕೆ, ಯತ್ನಾಳ್ ಇಂತಹ ಹೇಳಿಕೆಗಳಿಂದಾನೇ ಈಗ ಪ್ರಸಿದ್ಧಿ ಆಗ್ತಿರೋಂಥದ್ದು, ಕ್ರೇಜ್ ಹೆಚ್ಚಾಗ್ತಿರೋಂಥದ್ದು. ಓಕೆ, ಈಗ ರಾಹುಲ್ ಗಾಂಧಿಯ ಒಂದು ವಿದೇಶಿ ಪ್ರವಾಸ ಏನಿದೆ ಅದರ ಒಂದು ರಹಸ್ಯವನ್ನ ಬಯಲು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಮೊನ್ನೆಯಷ್ಟೇ ಈ ಒಂದು ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು. ಭದ್ರತಾ ಸಿಬ್ಬಂದಿಯವರು ರಾಹುಲ್ ಗಾಂಧಿ ವಿರುದ್ಧ ಒಂದು ಖರ್ಗೆಗೆ ದೂರನ್ನು ಕೂಡ ಸಲ್ಲಿಸಿದ್ರು. ರಾಹುಲ್ ಗಾಂಧಿ ಅವರು ಪದೇ ಪದೇ ಒಂದು ವಿದೇಶಿ ಪ್ರವಾಸವನ್ನು ಮಾಡ್ತಾ ಇದ್ರು. ಆ ಒಂದು ವಿಚಾರ ಅಥವಾ ರಹಸ್ಯವನ್ನ ಬಯಲು ಮಾಡುವಂಥ ಪ್ರಹ್ಲಾದ್ ಜೋಶಿ ಅವರು ಇದೇ ಒಂದು ವಿಚಾರವಾಗಿ ಮೊನ್ನೆಯಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಅವರ ಭದ್ರತಾ ಸಿಬ್ಬಂದಿ ಏನಿದೆ ರಾಹುಲ್ ಗಾಂಧಿ ಅವರ ವಿರುದ್ಧ ಖರ್ಗೆಗೆ ದೂರನ್ನು ಕೂಡ ಸಲ್ಲಿಸಿದ್ರು. ಭದ್ರತಾ ಸಿಬ್ಬಂದಿಗೆ ತಿಳಿಸದೆ ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಈ ಬಗ್ಗೆ ನೀವು ಗಮನವನ್ನು ಹರಿಸಿ ಅಂತ ಹೇಳಿ ಖರ್ಗೆ ಅವರಿಗೆ ದೂರು ನೀಡಿದ್ರು. ಈಗ ಇದೇ ಒಂದು ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟೀಕೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಹಾರಕ್ಕೆ ಹೋಗಿ ಮೋದಿ ವಿರುದ್ಧ ಆಧಾರ ರಹಿತ ಒಂದು ಆರೋಪವನ್ನು ಮಾಡಿದ್ರು. ರಾಹುಲ್ ಗಾಂಧಿ ಅಸಂಬದ್ಧ ಪದ ಬಳಕೆ ಮಾಡಿದ್ದಾರೆ. ಆ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಪದೇ ಪದೇ ಫಾರಿನ್ ಟ್ರಿಪ್ ಅನ್ನು ಮಾಡ್ತಾ ಇದ್ದಾರೆ, ಇದರ ರಹಸ್ಯ ಏನು ಅಂತ ಪ್ರಶ್ನೆ ಮಾಡಿರುವಂಥದ್ದು. ಈ ಬಗ್ಗೆ ರಾಹುಲ್ ಗಾಂಧಿಯೇ ಉತ್ತರ ಕೊಡಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸಿಬ್ಬಂದಿಗಳು ಕೂಡ ತಿಳಿಸದೆ ಹೋಗ್ತಾ ಇದ್ದಂತೆ ವಿದೇಶಿ ಪ್ರವಾಸಗಳಿಗೆ. ಅದರ ಬಗ್ಗೆ ಖರ್ಗೆ ಅವರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಇವರ ಒಂದು ಸಿಬ್ಬಂದಿ ಏನಿದ್ದಾರೆ ಅವರು, ಇದರ ಬಗ್ಗೆ ನೀವು ಗಮನ ಹರಿಸಿ ಸರ್, ರಾಹುಲ್ ಗಾಂಧಿ ಅವರು ಪದೇ ಪದೇ ವಿದೇಶಿ ಪ್ರವಾಸ ಮಾಡ್ತಾ ಇದ್ದಾರೆ, ನಮಗೂ ಕೂಡ ತಿಳಿಸ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು. ಈಗ ಇದೇ ವಿಚಾರ ಪ್ರಹ್ಲಾದ್ ಜೋಶಿ ಅವರು ಟೀಕೆಯನ್ನು ಮಾಡಿರುವಂಥದ್ದು. ಇತ್ತೀಚೆಗೆ ಬಿಹಾರಕ್ಕೆ ಹೋಗಿ ಮೋದಿ ವಿರುದ್ಧ ಅವರು ಆಧಾರ ಒಂದು ರಹಿತ ಆರೋಪವನ್ನು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಅಸಂಬದ್ಧ ಪದ ಬಳಕೆ ಮಾಡಿದ್ದಾರೆ. ಆದರೆ ಆ ಒಂದು ವಿಚಾರದ ಬಗ್ಗೆ ನಾನು ಏನೂ ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಏನೂ ಮಾತಾಡಲ್ಲ ನಾನು ಅದ್ರ ಬಗ್ಗೆ. ಆದರೆ ಇವರು ಪದೇ ಪದೇ ಫಾರಿನ್ ಟ್ರಿಪ್ ಯಾಕೆ ಮಾಡ್ತಾ ಇದ್ದಾರೆ, ಅಲ್ಲಿ ಏನು ರಹಸ್ಯ ಇದೆ, ಏನು ವಿಚಾರ ಇದೆ, ಇದರ ಬಗ್ಗೆ ಅವರೇ ಉತ್ತರ ಕೊಡಬೇಕು, ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಟೀಕೆ ಮಾಡಿರುವಂಥದ್ದು, ಪ್ರಶ್ನೆಯನ್ನು ಕೇಳಿರುವಂಥದ್ದು. ಯಾಕಂದರೆ ಏನಿದೆ ಅಲ್ಲಿ, ಅವರು ಪದೇ ಪದೇ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಏನಿದೆ, ಅಂತಹ ಕೆಲಸ ಏನಿದೆ, ಗನಂದಾರಿ ಕೆಲಸ ಅನ್ನೋ ರೀತಿಯಲ್ಲಿ ಟೀಕೆ ಮಾಡಿರುವಂಥದ್ದು, ವ್ಯಂಗ್ಯ ಮಾಡಿರುವಂಥದ್ದು, ಪ್ರಶ್ನೆ ಮಾಡಿರುವಂಥದ್ದು ರಾಹುಲ್ ಗಾಂಧಿ ಅವರಿಗೆ. ಮೋದಿ ಬಗ್ಗೆ ಅವರು ಅಸಂಬದ್ಧ ಪದ ಬಳಕೆ ಮಾಡಿದ್ರು, ಅದರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಮಾತನಾಡೋಕ್ಕೆ ಹೋಗಲ್ಲ. ಆದರೆ ನನಗೆ ಬೇಕಾಗಿರುವಂತಹ ಒಂದು ಆನ್ಸರ್ ಏನು, ನನ್ನ ಕ್ವಶನ್ ಏನು ಅಂತ ಹೇಳೋದಾದರೆ ಅವ್ರನ್ನ ನಾನು ಕೇಳ್ತೀನಿ, ಯಾಕೆ ಅವರು ಪದೇ ಪದೇ ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ, ಏನು ಅದರಲ್ಲಿ ರಹಸ್ಯ ಇದೆ, ಅದನ್ನು ಹೇಳಿ, ನೀವೇ ಉತ್ತರ ಕೊಡಿ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಯಾಕಂದರೆ ಈ ವಿಚಾರ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಪದೇ ಪದೇ ಹೋಗ್ತಾರೆ ಅಂತ ಸ್ವತಃ ರಾಹುಲ್ ಗಾಂಧಿ ಅವರ ಒಂದು ಸಿಬ್ಬಂದಿ ಏನಿದೆ, ರಕ್ಷಣಾ ಸಿಬ್ಬಂದಿ, ಅವರು ಕೂಡ ಖರ್ಗೆ ಅವರಿಗೆ ದೂರನ್ನು ಕೊಟ್ಟಿದ್ರು. ರಾಹುಲ್ ಗಾಂಧಿ ಅವರು ಪದೇ ಪದೇ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ನಮಗೆ ತಿಳಿಸ್ತೇನೆ ಹೋಗ್ತಾ ಇದ್ದಾರೆ, ನೀವು ಒಂದು ಸ್ವಲ್ಪ ಗಮನ ಕೊಡಿ ಅಂತ ಖರ್ಗೆ ಅವರಿಗೆ ಕೂಡ ದೂರು ಕೊಟ್ಟಿದ್ರು ಈ ಒಂದು ವಿಚಾರದಲ್ಲಿ. ಈಗ ಏನಿದು ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆ ಮಾಡಿದ್ದಾರೆ. ಓಕೆ, ಇದಿಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.